वक्रतुंड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा सर्वकार्येषु सर्वदा।
ಕುಮಾರಿ ಪ್ರಿಯಾಂಕರ್ ಅವರಿಂದ ಭರತನಾಟ್ಯ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರಧರ ಪಿರಾಗಧರ ಸುಂದರಧರ ಪಿರಾಗಧರ ಗಂಗಾಧರ ಗಜ ಚಾರ್ಮಾಂಬರಧರ ಗಂಗಾಧರ ಗಜ ಚಾರ್ಮಾಂಬರಧರ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ.
वदनम् गङ्गाचन्द्रसमागमतीर्थं प्रणवं नादमयुणरुम् तुडियो वेदकलामृतपुण्यं प्रकृतियुं निन्निल विकृतियुं निन्निल स्वरங்களிലായി ലയങ്ങളിലായി ശക്തി സ്വരൂപം ഓം ശിവോഹം ശ്രീ ശിവോഹം ഓം ശിവോഹം രുദ്രം ശ്രീകരം ಧರಿಸಿದ ಪರಮ ವೈಷ್ಣವನು ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ಚಿನ್ನಾರಿಯರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈಗ ಸಣ್ಣ ವಿರಾಮದಲ್ಲಿ ತಮ್ಮನ್ನ ಕ್ಷಮೆ ಕೇಳ್ತಾ
ಒಂದು ಸಣ್ಣ ಸ್ಟೇಜ್ ಕಾರ್ಯಕ್ರಮವನ್ನು ಮಾಡಿ ತಕ್ಷಣ ಹೆಸರು ತೋರಿಸ್ತಾರೆ ಈಗ ನೇಮ್ ಬೋರ್ಡನ್ನು ಅಂದರೆ ಈಗ ನಾಟಕದ ವಿಶೇಷವಾದಂತಹ ಒಂದು ಪಾತ್ರಧಾರಿಗಳ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ ಓಂ ಶಾಂತಿ 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 ದೀಪ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ತಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ಬಹುದಿನದ ನಾಟಕದ ನಿರ್ದೇಶಕರು ಹಾರ್ಮೋನಿಯಂ ಮಾಸ್ಟರ್ ಆಗಿರ್ತಕ್ಕಂಥ ಎಲ್ಲರೂ ಕೂಡ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಬೇಕಾಗಿ ಕೋರಲಾಗಿದೆ. ಸ್ವಲ್ಪ ಹಿಂದೆ ಬನ್ನಿ. ನಮ್ಮ ಸಂಘದ ಶ್ರೀಯುತ MFC ನಾರಾಯಣ ಸ್ವಾಮಿ ಹಾಗೂ DMC ಹಾಗೂ ಅಧ್ಯಕ್ಷರಾದಂಥ KN ಶ್ರೀನಿವಾಸರವರಿಂದ ಸಂಗೀತ ನಿರ್ದೇಶಕರಾದಂಥ DLN ಅಂದರೆ DL ಲಕ್ಷ್ಮೀನಾರಾಯಣ ಮಾಸ್ಟರ್ ಅವರಿಗೆ ಸನ್ಮಾನವನ್ನು ಸಮರ್ಪಣೆ ಮಾಡಲಾಗಿದೆ. ಎಲ್ಲರೂ ಕೂಡ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿ. ಸ್ವಾಮಿ MFC TAPCMS ನಿರ್ದೇಶಕರು ದೊಡ್ಡಮರಳಿ, ಕೃಷಿ ಪತ್ತಿನ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರು ಆಗಿರತಕ್ಕಂತಹ ನಾರಾಯಣ ಸ್ವಾಮಿ ಅವರಿಗೆ ಚೆನ್ನಕೇಶವ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿಯ ವತಿಯಿಂದ ಈ ಕಿರು ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿದೆ. ಅಲ್ಲ ಸರ್, ಒಂದು ನಿಮಿಷ ಇವ್ರಿಗೆಲ್ಲ ಮಾಡಿಸ್ಬಿಡೋಣ. ಶ್ರೀಯುತ ಮುನ್ರಾಜ್ರವರಿಗೆ ಸನ್ಮಾನ. ಶ್ರೀಯುತ ಬೆಂಗಳೂರು ನಾರಾಯಣಪ್ಪನವರಿಗೆ ಸನ್ಮಾನ. ಪತ್ರಿಕೆ ಕೊಟ್ಟಂತ ಆನಂದ್ ಕುಮಾರ್ ಅವರ ಸನ್ಮಾನ. ಬೆಂಗಳೂರು ಮುನ್ಶಾಮಪ್ಪನವರಿಗೆ ಸನ್ಮಾನ. ಆಯ್ತು. ಹಾಗೆ ಶ್ರೀಯುತ ಚನ್ನಬೈರೇಗೌಡರವರಿಗೆ ಸನ್ಮಾನ. ಶ್ರೀಯುತ MFC ವೆಂಕಟೇಶ್ ಅವರಿಗೆ ಸನ್ಮಾನ. ಹಾಗೆ ಶ್ರೀಯುತ ಚೋಡೇಗೌಡನವರಿಗೆ ಸನ್ಮಾನ. ಬೆಂಗಳೂರು ಸುರೇಶ್ ಅವರಿಗೆ ಸನ್ಮಾನ. ಶ್ರೀಯುತ ರಡ್ಡಿಗರ ಕೃಷ್ಣಪ್ಪನವರಿಗೆ ಸನ್ಮಾನ. ನಮ್ಮ ಹಿರಿಯ ಕಲಾವಿದರು ನಮ್ಮ ಕೇಶವಮೂರ್ತಿ ಬಮೂಲ್ ಸಂಘದ ಮಾಜಿ ನಿರ್ದೇಶಕರು ಆದಂತಹ ಕೇಶವಮೂರ್ತಿ ಅವರಿಗೆ ನಮ್ಮ ಈ ಸಂಘದ ಈ ಒಂದು ಡ್ರಾಮಾ ಕಂಪನಿಯ ವತಿಯಿಂದ ಕಿರು ಸನ್ಮಾನವನ್ನು ಏರ್ಪಡಿಸಲಾಗಿದೆ. ಹಾಗೆ ವೆಂಕಟೇಶ್ ಅವರು ವಿಶೇಷವಾಗಿ ದಂಡೋರ್ ಚಿಕ್ಕಣ್ಣನವರು ಕೂಡ ಸನ್ಮಾನವನ್ನು ಏರ್ಪಡಿಸಲಾಗಿದೆ.
ಈ ಸ್ಟೇಜ್ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂತಹ ಹಾಗೂ ಆಲ್ ಡೈರಿಯ ಅಧ್ಯಕ್ಷರಾದಂತಹ KN ಶ್ರೀ TAPCMS ನಿರ್ದೇಶಕರಾಗಿರ್ತಕ್ಕಂತಹ ಮುನೇಗೌಡರಿಗೂ ಕೂಡ ಕಿರು ಸನ್ಮಾನವನ್ನ ಸಮರ್ಪಣೆ ಮಾಡಲಾಗ್ತಾ ಇದೆ. ಹಾಗೆ ಉಪಾಧ್ಯಕ್ಷರು ಕೂಡ ಅವರು ಈ ನಾಟಕದ ಪ್ರಮುಖ ರೂವಾರಿಗಳು ಇವರು ತುಂಬಾ ಶ್ರಮ ವಹಿಸಿ ಈ ಕಾರ್ಯಕ್ರಮವನ್ನ ನಡೆಸಿದ್ದಾರೆ. ಶ್ರೀಯುತ CBS ನಿರ್ದೇಶಕರು ಕೃಷಿ ಪತ್ತಿನ ಸಂಘದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರು ಈ ಸ್ಟೇಜ್ ಕೊಡುಗೆಯನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಉತ್ತಮವಾದ ಉತ್ತೇಜನವನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ಸಂಘದ ವತಿಯಿಂದ ವಿಶೇಷವಾದ ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗೆಯೇ DM ಚನ್ನಕೇಶ್ವರ್ ಅವರು DMC ಅವರು ವಾದ್ಯದ ಎಲ್ಲ ಸಂಭಾವನೆಯನ್ನು ತಾವು ವಹಿಸಿಕೊಂಡು ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಸನ್ಮಾನವನ್ನು ಏರ್ಪಡಿಸಲಾಗಿದೆ. ಹಾಗೆಯೇ H ಗಣೇಶ್ ಪ್ರಸಾದ್ ರವರು ವಿಶೇಷವಾಗಿ ಡ್ರಾಮಾ ಮಾಸ್ಟರ್ ಅವರ ಸಂಭಾವನೆಯನ್ನು ಪೂರ್ತಿಯಾಗಿ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಅವರಿಗೂ ಕೂಡ ಸನ್ಮಾನವನ್ನು ಏರ್ಪಡಿಸಲಾಗಿದೆ. ರವೀಶ್ ಬಾಬು ಜನಗಳು ಬೈಕಂತಾರೆ ಬರಪ್ಪ. ಕುಮಾರ್ ಬೆಳಗಿಹಳ್ಳಿ ತಾಳವಾದ್ಯ ಚನ್ನಕೃಷ್ಣಪ್ಪ ಶಿಕ್ಷಕರು BGS ಹಾಗೂ ಬೆಸ್ಕಾಂ ಇಲಾಖೆ ಅವರ ವತಿಯಿಂದ ಅವರಿಗೂ ಕೂಡ ಸನ್ಮಾನ ಹಾಗೂ ಪೊಲೀಸ್ ಇಲಾಖೆಯಿಂದ ಬಂದಿರತಕ್ಕಂಥವರಿಗೂ ಕೂಡ ವೇದಿಕೆ ಮೇಲೆ ಒಂದು ಸನ್ಮಾನ ಸ್ವೀಕರಿಸಬೇಕು. ಹಾಗೂ ಲತಾ ಡ್ರಾಮಾ ಸೀನರಿ ಕಂಪನಿ ಪರವಾಗಿ ಯಾರಾದರೂ ಬಂದು ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೋರಲಾಗಿದೆ. ಲತಾ ಡ್ರಾಮಾ ಸೀನರಿ ಕಲಾ ಪ್ರೋತ್ಸಾಹಕರೇ, ದಿನಾಂಕ 6/4/2026 ದಿನಾಂಕದಂದು ನಮ್ಮ ಪಕ್ಕದ ಗ್ರಾಮವಾದಂತಹ ಅದೋ ಕಾಣಿರೋ ಕಮಲ ನಯನ ಅದೋ ಕಾಣಿರೋ ಕೆಂಪು ಪುತ್ರದ ಗರನ ಅದೋ ಕಾಣಿರೋ ಭಕ್ತ ಪರಿಪಾಲನ ನಾರಾಯಣ ನಾರಾಯಣ
ಬಡಿದು ಹಾಕಿದ ಆ ಡಂಬಾಸುರನು ಸೂರ್ಯದೇವನ ಕೃಪೆಯನ್ನು ಸಂಪಾದಿಸಿ ಪಾಂಡುರಾಜನ ಪತ್ನಿಯಾದ ಕುಂತಿದೇವಿಯ ಕರ್ಣದಲ್ಲಿ ಜನಿಸಿರುವನು. ನಾರಾಯಣ ನಾರಾಯಣ. ಆದರೇನು ಮಾಡುದು, ಅವನ ಗ್ರಾಚಾರವೇ ವಶಾತ್. ಆ ಮಗುವನ್ನು ಕುಂತಿದೇವಿಯು ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ನಾರಾಯಣ ನಾರಾಯಣ. ಒಂದು ವೇಳೆ ಆ ಮಗುವು ಕ್ಷತ್ರಿಯರ ವಂಶಕ್ಕೇನಾದರೂ ಸಿಕ್ಕಿದ್ದರೆ ಈ 3 ಲೋಕಗಳು ಬಂದು ಒಂದೇ ಸಾರಿ ಮುಟ್ಟಿದರು ಹುಲ್ಲಿಯ ಗುಂಪಿಗೆ ಸಿಂಹವು ಬಂದಂತಾಗುತ್ತಿತ್ತು. ನಾರಾಯಣ ನಾರಾಯಣ. ದೈವ ಸಂಕಲ್ಪದಿಂದ ಆ ಮಗು ಬೆಸ್ತವರನ ಕೈಗೆ ಸಿಕ್ಕಿದನು. ಈಗ ಎಲ್ಲೆಡೆಗಳಲ್ಲೂ ಅವನನ್ನು ಸೂತ ಕುಲದವನೆಂದು ಆಳಿಸುತ್ತಿರುವರು. ನಾರಾಯಣ ನಾರಾಯಣ. ಅವನ ದುರಾದೃಷ್ಟಕ್ಕೆ ಸರಿಯಾಗಿ ಶ್ರೀಮನ್ನಾರಾಯಣನು ಸಹ ಕೃಷ್ಣಾವತಾರದಿಂದ ಜನಿಸಿರುವನು. ನಾರಾಯಣ ನಾರಾಯಣ. ಹೊಸ್ಸೇನನು ಅಮೃತ ಕಳಶ, ವಜ್ರ ಕವಚ ಮತ್ತು ಕರ್ಣಕುಂಡಲಗಳೊಂದಿಗೆ ಜನಿಸಿರುವುದರಿಂದ ಅವನನ್ನು ಜಯಿಸಲು ಆ ಪರಮಾತ್ಮನಿಗೂ ಅಸಾಧ್ಯವಾಗಿರುವುದು. ಹೀಗೇನು ಮಾಡಲಿ? ಇದಕ್ಕೊಂದು ಉಪಾಯ ಮಾಡುವೆನು. ನಾನೀಗಲೇ ಅಮರಾವತಿಗೆ ತೆರಳಿ ದೇವೇಂದ್ರನಿಗೆ ಈ ವಿಚಾರವನ್ನು ತಿಳಿಸುವೆನು. ನಾರಾಯಣ ನಾರಾಯಣ. ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ ನೀನೆ ನನ್ನ ಪ್ರಾಣ ರಮ ರಮಣ. ನೀನೆ ನನ್ನ ಪ್ರಾಣ ರಮ ರಮಣ. ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ ನೀನೆ ನನ್ನ ಪ್ರಾಣ ರಮ ರಮಣ. ನನ್ನ ಪ್ರಾಣ ರಮ ರಮಣ. ಹಾಡುತ್ತ ಪಾಡುತ್ತ ಹಾಡುತ್ತಲಿರುವೆ. ನಾರಾಯಣ ನಾರಾಯಣ.
ನಮ್ಮನ್ನು ಧ್ಯಾನಿಸುತ್ತಲವರೇ ಅದನ್ನು ತಿಳಿಯಪಡಿಸಿ. ಮಹೇಂದ್ರ ವಿಜ್ಞಾಪಿಸೇನು ಹೇಳಿ. ಲಾಲಿಸು ಈಗ ಅಮರ ವಂದ್ಯ. ಲಾಲಿಸು ಈಗ ಅಮರ ವಂದ್ಯ. ಅಮರಾವತಿಯ ಪರಿಯನೆಲ್ಲವ ಮಹೇಂದ್ರ ಅಮರಾವತಿಯ ಪರಿಯನೆಲ್ಲವ ಲಾಲಿಸು ಈಗ ಅಮರ ವಂದ್ಯ. ಮಹೇಂದ್ರ ಅಗ್ನಿ ದೇವತೆ ಎಲ್ಲರೂ ಸೇರಿ ಮಹೇಂದ್ರ ಅಗ್ನಿ ದೇವತೆ ಎಲ್ಲರೂ ಸೇರಿ ಅರುಷದಿಂದಲೇ ಬಾಳುತ್ತಲೇ ಹಾರು ಮಹೇಂದ್ರ ಅರುಷದಿಂದಲೇ ಬಾಳುತ್ತಲೇ ಹಾರು ಸಪ್ತಾಋಷಿಗಳು ಎಲ್ಲರೂ ಸೇರಿ ಮಹೇಂದ್ರ ಸಪ್ತಾಋಷಿಗಳು ಎಲ್ಲರೂ ಸೇರಿ ನಿತ್ಯ ಹರಿಯನು ಬಡಿಯುತ್ತಲೇ ಹಾರು ಮಹೇಂದ್ರ ನಿತ್ಯ ಹರಿಯನು ಬಡಿಯುತ್ತಲೇ ಹಾರು ಲಾಲಿಸುತ್ತ ಅಮರ ವಂದ್ಯ. ಅಮರಾವತಿಯ ಪರಿಯನೆಲ್ಲವ ಲಾಲಿಸುತ್ತ ಅಮರ ವಂದ್ಯ. ಮಹೇಂದ್ರ ನಮ್ಮ ಅಮರಾವತಿಯಲ್ಲಿ ದೇವತೆಗಳೆಲ್ಲ ಸುಖ ಸಂತೋಷದಿಂದ ಇರುವರು. ಭೂಲೋಕದಲ್ಲಿರುವ ಮಾನವರೆಲ್ಲ ಸದಾ ಧ್ಯಾನ ಜಪ ತಪಗಳನ್ನು ಮಾಡಿಕೊಂಡು ದೇವತೆಗಳಾದ ನಮ್ಮನ್ನ ಸ್ಮರಣೆ ಮಾಡುತ್ತಾ ಕಾಲವನ್ನು ಕಳಿತಿರು. ಮತ್ತೇನಪ್ಪಣೆ? ಬೇಷ್, ಬಹಳ ಸಂತೋಷವಾಯಿತು, ಬಹಳ ಸಂತೋಷವಾಯಿತು. ಅಗ್ನಿದೇವ, ನಿನ್ನ ಅಧಿಕಾರವು ಶ್ರೇಷ್ಠವಾಗಿದೆ. ಸರಿ, ನಿನ್ನ ಪೀಠವನ್ನು ಅಲಂಕರಿಸು. ಅಪ್ಪನ ಮಹೇಂದ್ರ ವರುಣದೇವ, ನಿನ್ನ ಅಧಿಕಾರವು ಯಾವ ರೀತಿಯಲ್ಲಿರುವುದು ಅದನ್ನು ತಿಳಿಯಪಡಿಸು. ಅಕ್ಕಣಮ್ಮ ದುರ್ಮಾರ್ಗಗಳಿರುವ ಕಡೆ ಅಕಾಲ ವರ್ಷವನ್ನು ಸುರಿಸಿ ಧರ್ಮಕ್ಕೆ ಕುಂದಬಾರದಂತ ನನ್ನ ಅಧಿಕಾರವನ್ನು ನಡೆಸುತ್ತಿರುವರು. ಮತ್ತೆ ಅಪ್ಪಣೆ. ಬಲೆ ಬಲೆ ದೇವ, ಬಹಳ ಸಂತೋಷವಾಯಿತು. ನಿನ್ನ ಅಧಿಕಾರವು ಶ್ರೇಷ್ಠವಾದದೇ. ಸರಿ, ನಿನ್ನ ಪಿಂಡವನ್ನು ಅಲಂಕರಿಸು. ಕುಬೇರ, ನಿನ್ನ ಅಧಿಕಾರವು ಯಾವ ರೀತಿಯಲ್ಲಿರುವುದು ಅದನ್ನು ತಿಳಿಯಪಡಿಸು. ಸರಿ ಸಮಾಧಾರ ಕಾಣಿನದೇರ ಸುರವಳು ನೀವು
ಮಹೇಂದ್ರ, ಧರ್ಮಕ್ಕನುಸಾರವಾಗಿ ಭೋಗ್ಯ ಭಾಗ್ಯ ಸಂಪತ್ತು ಕಳಿಸುವರು. ಧನಮನೆಯಿಂದ ತುಂಬಿದ್ದ ಗರ್ವಿಷ್ಠರನ್ನು ಪಾಪ ಕೆಳೆದು ದೈವ ಭಕ್ತರಾಗಿ ಮುಕ್ತಿ ಮಾರ್ಗವನ್ನು ದೊರಕಿಸುವರು. ಮತ್ತೇನಪ್ಪಣೆ? ಬೇಷ್, ಬಹಳ ಸಂತೋಷವಾಯಿತು. ಕುಬೇರ, ನಿನ್ನ ಅಧಿಕಾರವು ತುಂಬಾ ಶ್ರೇಷ್ಠವಾದದ್ದು. ನಿನ್ನ ಪೀಠವನ್ನು ಅಲಂಕರಿಸು. ಅಪ್ಪಣೆ ಮಹೇಂದ್ರ. ಯಮಧರ್ಮರಾಯ, ನಿನ್ನ ಅಧಿಕಾರವು ಯಾವ ರೀತಿಯಲ್ಲಿರುವುದು ಅದನ್ನು ತಿಳಿಯಪಡಿಸು. ಮಹೇಂದ್ರ, ನಮಸ್ಕಾರ. ಅನುಸಾರವಾಗಿ ಸತ್ಯವಂತರನ್ನು ಪೂಜಿಸುತ್ತಾ ಇದ್ದನು. ಹಾಗೂ ದುರಾತ್ಮರಿಗೆ ನಾನಾ ವಿಧವಾದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ಕೊಟ್ಟು ಭಯಾನಕರವಾದ ನರಕ ಕೋಪದಲ್ಲಿ ತಳ್ಳುತ್ತಿರುವೆನು. ಅಲ್ಲದೆ ಮಾನವರು ನೀಚರಾಗಿ ವಚನ ಭ್ರಷ್ಟರಾಗಿ ದೇವ ಬ್ರಾಹ್ಮಣವನ್ನು ನಿಂದಿಸುತ್ತಾ ದಯದಾಕ್ಷಿಣ್ಯವಿಲ್ಲದೆ ಪಾಪ ಕಾರ್ಯಗಳಲ್ಲಿ ತೊಡಗಿರುವರು. ಅಂತಹ ಪಾಪಿಗಳನ್ನು ಮುಂಡವನ್ನು ಕತ್ತರಿಸಿ ಭಯಾನಕವಾದ ನರಕ ಕೋಪದಲ್ಲಿ ಕೊಳ್ಳುತ್ತಿರುವನು ಹೋಗಪ್ಪದೆ. ಬೇಷ್, ಬಹಳ ಸಂತೋಷ. ಏನು ಯಮಧರ್ಮರಾಯ, ಏನು ನಿನ್ನ ವೀರಾವೇಶ, ಏನು ನಿನ್ನ ಸೊಬಗು. ಭಲೆ ಭಲೆ, ಬಹಳ ಸಂತೋಷ. ನಿನ್ನ ಪೀಠವನ್ನು ಅಲಂಕರಿಸು. ಅನ್ನಿಸೋಣ ಮಹೇಂದ್ರ. ಧನ್ಯನಾದನು ಸುರಗಳು, ಧನ್ಯನಾದನು. ಧನ್ಯನಾದನು ಸುರಗಳು, ಧನ್ಯನಾದನು. ತಾರಪುತನ ಗುಣ ಮದನವಾದ ಹೀಯದ ತಾರಪುತನ ಗುಣ ಮದನವಾದ ಹೀಯದ ತಾರ ಸೇರಿದ ಸಾಮ್ರಾಜ್ಯ ಸಿರಿಯರು. ತಾರ ಸೇರಿದ ಸಾಮ್ರಾಜ್ಯ ಸಿರಿಯರು. ಧನ್ಯನಾದನು ಸುರಗಳು, ಧನ್ಯನಾದನು. ಪಾಲಕರಿಂದ ನಷ್ಟವಿಲ್ಲ ಅಸಲಿ ಪಾಲಕರಿಂದ ನಷ್ಟವಿಲ್ಲ ಎಂದು ಮೃಗಗಾಯ ಮಾಡುತ್ತಾ ಧನ್ಯನಾದನು ಸುರಗಳು, ಧನ್ಯನಾದನು. ಬೇಷ್ ಬೇಷ್, ಬಹಳ ಸಂತೋಷವಾಯಿತು. ಅಷ್ಟದಿಕ್ಪಾಲಕರೇ, ನಿಮ್ಮಂತಹ ಅಷ್ಟದಿಕ್ಪಾಲಕರು ನನ್ನ ಆಸ್ಥಾನದಲ್ಲಿ ಇರುವಾಗ ನಮಗೆ ಯಾವ ಜಲದ ಭಯವಿರುವುದು? ನಿಮ್ಮ ನಿಮ್ಮ ಕಾರ್ಯಗಳಲ್ಲಿ ಮಗ್ನರಾಗಿ. ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ. ಪರಮ ಪಾವನನೆ
ಸ